ಹಲೋ ಸ್ಟೂಡೆಂಟ್ಸ್, ಬೇಸಿಕ್ ಹಿಂದಿ ಕೋರ್ಸ್ನ 7ನೇ ದಿನ. ಇದು 7ನೇ ಕ್ಲಾಸ್. 7ನೇ ಕ್ಲಾಸಲ್ಲೂ ಕೂಡ ನಿಮಗೆ 25 ಕನ್ನಡ ಟು ಹಿಂದಿ ವರ್ಡ್ಸ್ ಕೊಡ್ತಾ ಇದ್ದೀನಿ. ಈ 25 ವರ್ಡ್ಸ್ ಕೂಡ ನೀವು ಬರ್ಕೊಂಡಿರಿ, ನೆನ್ಪಿಟ್ಕೊಳ್ಳಿ. ಆಮೇಲೆ ಯಾವಾಗ ನಾನು ಟೆನ್ಸಸ್ ಪಾರ್ಟ್ ಸ್ಟಾರ್ಟ್ ಮಾಡ್ತೀನಿ, ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು ಅಂತ, ಆ ಟೈಮಲ್ಲಿ ಈ ನಾನು ಕೊಟ್ಟಿರ್ತಕ್ಕಂಥ ಎಷ್ಟು ವರ್ಡ್ಸ್ಗಳಿಗೆ ಈ ವರ್ಡ್ಸ್ಗಳನ್ನೇ ನಾವು ಸೆಂಟೆನ್ಸಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ನಾನು ಅವಾಗ ನಿಮಗೆ ಹೇಳ್ತಾನೆ ಇದ್ದೀನಿ, ಹಿಂದಿ ಕಲಿಯೋದು ತುಂಬ ಈಸಿ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಹಾನೆಸ್ಟಾಗಿ ಕೆಲಸ ಮಾಡಿದ್ರೆ ನಾವು ಈಸಿಯಾಗಿ ಹಿಂದಿ ಕಲಿಬೋದು, ಈಸಿಯಾಗಿ ಕಲ್ತ್ಕೊಳ್ತೀವಿ. ಇವತ್ತು ಕೂಡ 25 ವರ್ಡ್ಸ್ ಕೊಡ್ತೀನಿ. ನೀವು ಅದು ಎಲ್ಲವನ್ನು ಬರ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿರಿ. ಸ್ಟೂಡೆಂಟ್ಸ್, ನನ್ನ ಚಾನಲಲ್ಲಿ ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಐಕನ್ ಗಂಟೆ ಬಾರಿಸ್ಬಿಡಿ. ನಾನು ಎಷ್ಟು ವಿಡಿಯೋ ಮಾಡ್ತೀನಿ, ಹೊಸ ವಿಡಿಯೋ ಎಲ್ಲ ಫಸ್ಟ್ ನಿಮ್ಮನ್ನೇ ತಲುಪುತ್ತೆ, ನೋಟಿಫिकेशन ಬಂದುಬಿಡುತ್ತೆ. सो आप जो भी मेरे चैनल पर नए हैं स्टूडेंट्स, सब्सक्राइब कर लीजिए. और जो नोटिफिकेशन है वो नोटिफिकेशन फर्स्ट आपको ही आ जाएगी. और बेल आइकन क्या दबाइए और सारे वीडियो क्या आप देख सकते हैं. और जो बेसिक हिंदी कोर्स शुरू किया हूँ, आज बेसिक हिंदी कोर्स का 7वां दिन है, यानी 7वीं कक्षा है. और इस क्लास में भी आपको 25 कन्नड़ा और हिंदी वर्ड्स दे रहा हूँ. इन सारे वर्ड्स को क्या याद रख लीजिए. जब मैं टेंसेस पार्ट पढ़ाना शुरू करूँगा तब यही वर्ड्स क्या इस्तेमाल करेंगे. तो याद रखिए स्टूडेंट्स, ये वर्ड्स बहुत ही क्या इम्पोर्टेंट है. इन सारे वर्ड्स को क्या याद रखना बहुत ही जरूरी है. ವಿದ್ಯಾರ್ಥಿಗಳೇ, ಸ್ಟೂಡೆಂಟ್ಸ್, ಮಕ್ಕಳೇ, ಎಲ್ಲ ವರ್ಡ್ಸನ್ನು ನೀವು ನೆನಪು ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು ಕಲಿಸ್ಕೊಡ್ತೀನಿ. ಆವಾಗ ಈ ವರ್ಡ್ಸ್ ಎಲ್ಲ ಯೂಸ್ ಆಗುತ್ತೆ. ನೆನಪಿಟ್ಕೊಳ್ಳಿ, ನೀವು ಹಿಂದಿ ಕಲಿಬೇಕಂದ್ರೆ ಈ ಎಲ್ಲ ಕೆಲಸವನ್ನು ಮಾಡಬೇಕು. ಸೊ ಆಲ್ರೆಡಿ ನಾನು 2 ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಅಕ್ಷರ ಜ್ಞಾನ ತೊಗೊಳ್ಬೇಕಂತ ಹೇಳಿದ್ದೀನಿ, ಎಲ್ಲ ಅಕ್ಷರಗಳನ್ನು ನಾನು ಕಲಿಸ್ಕೊಟ್ಟಿದ್ದೀನಿ. ಫಸ್ಟು ಸ್ಟೆಪ್ ಮುಗ್ದಾಯಿತು. 2ನೇ ಸ್ಟೆಪ್ ಏನಂದರೆ, ಇವಾಗ ವರ್ಡ್ಸ್ ಕೊಡ್ತಾ ಇದ್ದೀನಲ್ಲ, ಹೆಚ್ಚು ಕಡಿಮೆ ಒಂದು 5-6 ವಿಡಿಯೋದಲ್ಲಿ ಹೆಚ್ಚು ಕಡಿಮೆ ಒಂದು 150-160 ಹಿಂದಿ ವರ್ಡ್ಸ್ ನಾನು ಕೊಟ್ಟಿದ್ದೀನಿ. ಈ ಎಲ್ಲ ಹಿಂದಿ ವರ್ಡ್ಸನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ನೆನ್ಪಿಟ್ಕೊಂಡ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು ಅಂತ ಕಲಿಸ್ಕೊಡ್ತೀನಿ. ಆವಾಗ ಈ ಎಲ್ಲ ವರ್ಡ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ಸೊ ಹಿಂದಿ ವರ್ಡ್ಸ್ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. ನೀವು ನೆನ್ಪಿಟ್ಕೊಳ್ಳೇಬೇಕು. ನೆನ್ಪಿಟ್ಕೊಂಡ್ರೆ ಮಾತ್ರ ನೀವು ಹಿಂದಿ ಚೆನ್ನಾಗಿ ಕಲ್ತ್ಕೊಳ್ತೀರ. ಸೊ ईजी से क्या सिखाने वाला हूँ और आप भी सीखने के लिए क्या तैयार हो जाइए. और नेक्स्ट वीडियो से नेक्स्ट क्लास में क्या हिंदी सिखाने का जो काम है वो काम क्या शुरू कर रहा हूँ. और आपको एक ज़रूरी काम क्या दूंगा. आप लोग हिंदी वर्ड्स को क्या कलेक्ट करके एक जगह पर रख लीजिए और बाहर कर लीजिए और अपने दिमाग में क्या सारे वर्ड्स याद रख लीजिए. स्टूडेंट्स, ಒಂದು ಕಡೆ ಎಲ್ಲ ವರ್ಡ್ಸನ್ನು ಬರೆದಿಟ್ಕೊಳ್ಳಿ. ಇಲ್ಲಿ ಮನಸ್ಸಿನಲ್ಲಿ ಕೂಡ ನೀವು ಎಲ್ಲ ವರ್ಡ್ಸನ್ನು ಹಾಗೆ ಇಟ್ಕೊಳ್ಳಿ. ಆ ವರ್ಡ್ಸ್ ಬಂದ ಮೇಲೆ ಅದರ ಅರ್ಥ ಏನಾಗುತ್ತೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಅಂತ ನಿಮಗೆ ಸಡನ್ನಾಗಿ ನೆನಪಾಗಬೇಕು. ಆ ಥರ ನೀವು ಎಲ್ಲ ಹಿಂದಿ ವರ್ಡ್ಸ್ಗಳನ್ನು ನೆನಪು ಇಟ್ಕೊಳ್ಳಿ. ತುಂಬ ಈಸಿಯಾಗಿದೆ. ನಾನು ಈಸಿ ಮೆಥಡಲ್ಲೇ ನಿಮ್ಮನ್ನು ಹಿಂದಿ ಕಲಿಸ್ಕೊಡ್ತೀನಿ. ಚಿಕ್ಕವರಿರಲಿ ದೊಡ್ಡವರಿರಲಿ ಈಸಿಯಾಗಿ ನೀವು ಹಿಂದಿ ಕಲ್ತ್ಕೊಳ್ಬೋದು. ಸೊ ಯಾವುದೇ ಪ್ರಾಬ್ಲಮ್ಮು ಬರೋದಿಲ್ಲ. ಹಾಗಾಗಿ ನೀವು ನಿರಂತರವಾಗಿ ಕಲಿತಾ ಇರಿ. ಸೊ ನೆನ್ಪಿಟ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಅಕ್ಷರ ಜ್ಞಾನ ಮೊದಲು ಇರಬೇಕು. ವರ್ಡ್ಸ್ಗಳು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ನೆಕ್ಸ್ಟ್ 3rd ಸ್ಟೆಪ್ಪು ಟೆನ್ಸಸ್ ಹೇಳ್ಕೊಡ್ತೀನಿ. ಆ ಟೆನ್ಸಸ್ಸಲ್ಲಿ ಹೇಗೆ ಸೆಂಟೆನ್ಸ್ ಮಾಡಬೇಕು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಆ ಮೆಥಡ್ ಪ್ರಕಾರವಾಗಿ ನೀವು ಸೆಂಟೆನ್ಸ್ ಮಾಡಿಕೊಂಡು ಹೋಗ್ತಾರೆ. ಸೊ ಬನ್ನಿ ಸ್ಟೂಡೆಂಟ್ಸ್, ಇವಾಗ ನಾನು ಬ್ಲ್ಯಾಕ್ ಬೋರ್ಡ್ ತೋರಿಸ್ತೀನಿ. ಆ 25 ವರ್ಡ್ಸ್ ಯಾವ್ಯಾವಿದೆ ಅಂತ ಆ ವರ್ಡ್ಸ್ಗಳನ್ನು ಇವತ್ತು ನೋಡ್ಕೊಳ್ಳೋಣ. ಬನ್ನಿ ಸ್ಟೂಡೆಂಟ್ಸ್, ನಾನು ಬ್ಲ್ಯಾಕ್ ಬೋರ್ಡ್ ತೋರಿಸ್ತೀನಿ. ಆ 25 ವರ್ಡ್ಸ್ಗಳನ್ನು ನೀವು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿನಲ್ಲಿ ಆ ಎಲ್ಲ ವರ್ಡ್ಸ್ಗಳು ನಮಗೆ ಯೂಸ್ ಆಗುತ್ತೆ. ಬನ್ನಿ ತೋರಿಸ್ತೀನಿ. ಎಸ್ ಸ್ಟೂಡೆಂಟ್ಸ್,
ಯಾರೆಲ್ಲ ವರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀರಾ, ಇವತ್ತು ಕೂಡ 25 ಹಿಂದಿ ವರ್ಡ್ಸ್ ಕನ್ನಡ ಟು ಹಿಂದಿ ಕೊಡ್ತಾ ಇದ್ದೀನಿ. ಬೋರ್ಡ್ ನೋಡಿ, ಬೋರ್ಡಲ್ಲಿ ಒಂದು 15 ವರ್ಡ್ಸ್ ಬರೆದಿದ್ದೀನಿ. ಆ 15 ವರ್ಡ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಇನ್ನೂ ಒಂದು 10 ಕೊಡ್ತೀನಿ. ಸೊ ಇವತ್ತು ಕೂಡ 25 ವರ್ಡ್ಸ್ ಕೊಡ್ತಾ ಇದ್ದೀನಿ. ಅದು ಎಲ್ಲ ನೋಟ್ಬುಕ್ಕನ್ನು ತೊಗೊಂಡು ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಡಿ. ಫಸ್ಟ್ ವರ್ಡ್ ನೋಡಿ ಏನಿದೆ, ಮೀನು, ಮछली. ಮछली ಮೀನ್ಸು ಫಿಶ್. ಉಪ್ಪಿನಕಾಯಿ, ಅಚಾರ್, ಪಿಕಲ್. ಜೇನುತುಪ್ಪ, ಶಹದ್, ಹನಿ. ಹುಣಸೆ ಹಣ್ಣು ಅಂತ ಕರಿತೀವಲ್ಲ, ಹುಣಸೆ ಆರ್ ಇಮ್ಲಿ, ಟ್ಯಾಮರಿಂಡ್. ಬದನೆಕಾಯಿ, ಬೈಗನ್. ನಾಯಿ, ಕುತ್ತ. ಬೆಕ್ಕು, ಬಿಲ್ಲಿ. ತೆಂಗಿನಕಾಯಿ, ನಾರಿಯಲ್. ಶುಂಠಿ, ಅದ್ರಕ್. ಬೆಳ್ಳುಳ್ಳಿ, ಲಹಸುನ್. ಈರುಳ್ಳಿ, ಪ್ಯಾಜ್, ಆನಿಯನ್. ಮುಲ್ಲಂಗಿ, ಮೂಲಿ, ರ್ಯಾಡಿಶ್. ಅರಿಶಿನ, ಹಲ್ದಿ, ಟರ್ಮರಿಕ್. ಮಂಗ, ಬಂದರ್, ಮಂಕಿ. ಕುದುರೆ, ಘೋಡ, ಹಾರ್ಸ್. ಸ್ಟೂಡೆಂಟ್, ಈ ಥರ ನೀವು ಬೈಹೆಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಥರ ಈ ವರ್ಡ್ಸನ್ನು ಬರೀಬೇಕು, ಮೀನಿಂಗ್ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಸಾರಿ ಓದ್ತೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ ಚೆನ್ನಾಗಿ ನೀಟಾಗಿ. ಮೀನು, ಮछली ಫಿಶ್. ಉಪ್ಪಿನಕಾಯಿ, ಅಚಾರ್, ಪಿಕಲ್. ಜೇನುತುಪ್ಪ, ಶಹದ್, ಹನಿ. ಹುಣಸೆ, ಇಮ್ಲಿ. ಬದನೆಕಾಯಿ, ಬೈಗನ್. ನಾಯಿ, ಕುತ್ತ, ಡಾಗ್. ಬದನೆಕಾಯಿಗೆ ಬ್ರಿಂಜಾಲ್ ಅಂತೀವಿ ಇಂಗ್ಲೀಷಲ್ಲಿ. ದೆನ್ ಬೆಕ್ಕು, ಬಿಲ್ಲಿ, ಕ್ಯಾಟ್. ತೆಂಗಿನಕಾಯಿ, ನಾರಿಯಲ್, ಕೊಕೊನಟ್. ಶುಂಠಿ, ಅದ್ರಕ್, ಜಿಂಜರ್. ಬೆಳ್ಳುಳ್ಳಿ, ಲಹಸುನ್, ಗಾರ್ಲಿಕ್. ಈರುಳ್ಳಿ, ಪ್ಯಾಜ್, ಆನಿಯನ್. ಮುಲ್ಲಂಗಿ, ಮೂಲಿ, ರ್ಯಾಡಿಶ್. ಅರಿಶಿಣ, ಹಲ್ದಿ, ಟರ್ಮರಿಕ್. ಮಂಗ, ಬಂದರ್, मंकी. कुदरे, घोड़ा, हॉर्स. स्टूडेंट्स, इस तरह आप पढ़ते रहिए और सीख लीजिए. और जितने भी वर्ड्स दिया हूँ ये 7वां दिन है हिंदी बेसिक कोर्स का. ಇದು 7ನೇ ತರಗತಿ 7ನೇ ಕ್ಲಾಸಲ್ಲಿ 25 ವರ್ಡ್ಸ್ ಕೊಡ್ತಾ ಇದ್ದೀನಿ. ಈ 25 ವರ್ಡ್ಸ್ ಕೂಡ ನೀವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೌ ಟು ಮೇಕ್ ಸೆಂಟೆನ್ಸ್ ವಿದೌಟ್ ಎನಿ ಮಿಸ್ಟೇಕ್ಸ್, ವಿದೌಟ್ ಎನಿ ಗ್ರಾಮರ್ ಮಿಸ್ಟೇಕ್ಸ್, ಅದು ಎಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಸ್ಕೊಡ್ತೀನಿ. ಈ 15 ಇವಾಗೆ ತಗೊಳ್ಳಿ, ಇನ್ನೂ ಒಂದು 10 ಹಿಂದಿ ವರ್ಡ್ಸ್ ಕೊಡ್ತೀನಿ. ಸ್ಟೂಡೆಂಟ್ಸ್, ಮೇಲಿನ ಶಬ್ದ ನೋಡ್ಕೊಳ್ಳಿ. ಪತ್ರ, ಹಿಂದಿಯಲ್ಲಿ ಕತ್ತು, ಇಲ್ಲಾಂದರೆ ಪತ್ರ, ಪತ್ರನೇ ಬರೀಬೇಕು. ಇಂಗ್ಲೀಷಲ್ಲಿ ಲೆಟರು, ಅಂದರೆ ಪತ್ರ ಅಂದರೆ ಲೆಟರು. ಗೂಬೆ, ಗೂಬೆ ಅಂದರೆ ಹುಲ್ಲು, ಹಿಂದಿಯಲ್ಲಿ ಹುಲ್ಲು, ಇಂಗ್ಲೀಷಲ್ಲಿ ಓಲ್. ಬಾವುಲಿ, ಚಮಗಾದಡ್, ಇಂಗ್ಲೀಷಲ್ಲಿ ಬ್ಯಾಟ್, BAT ಬ್ಯಾಟ್. ಕಾಗೆ, ಕವ್ವ, ಕ್ರೋ. ಗಿಳಿ, ತೋತ, ಪ್ಯಾರೆಟ್. ನವಿಲು, ಮೋರ್, ಪಿಕಾಕ್. ಕೋಗಿಲೆ, ಕೋಯಲ್, ಕೋಕೋ ಅಂತ ಕರಿತೀವಲ್ವ ಇಂಗ್ಲೀಷಲ್ಲಿ ಕೋಯಲ್. ಆಮೆ, ಕಚ್ವಾ, ಟೋಟಾಯ್ಸ್. ಇಟ್ಟಿಗೆ, ಇಂಟ್, ಬ್ರಿಕ್ಸ್ ಅಂತ ಕರಿತೀವಲ್ವ. ಕತ್ತೆ, ಗದ, ಡಾಂಕಿ. ಸೊ ಈ ಥರ ಒಂದು 25 ವರ್ಡ್ಸು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. 25 ವರ್ಡ್ಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಟೆನ್ಸ್ ಹೇಗೆ ಮಾಡಬೇಕು ಅಂತ ನಾನು ಈಸಿಯಾಗಿ ನೀಟಾಗಿ ಕಲಿಸ್ಕೊಡ್ತೀನಿ. ಅಲ್ಲಿ ತನಕ ನಾನು 4-5 ಪೀರಿಯಡ್ಸಲ್ಲಿ 4-5 ವಿಡಿಯೋದಲ್ಲಿ ಎಷ್ಟು ವರ್ಡ್ಸನ್ನು ಕೊಟ್ಟಿದ್ದೀನಿ ಅಷ್ಟು ವರ್ಡ್ಸ್ ನೀವು ರೆಗ್ಯುಲರ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಾಗ ಈ ಎಲ್ಲ ವರ್ಡ್ಸನ್ನು ಯೂಸ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ ಅಂದರೆ ಎಲ್ಲ ವರ್ड्सನ್ನು नेनप इट्ಕೊಳ್ಳಿ। स्टूडेंट्स, जो भी मैंने आपको हिंदी, कन्नड़ा और हिंदी वर्ड्स दिया हूँ या शब्द दिया हूँ, इन शब्दों को याद रख लीजिए और जब मैं आपको टेंसेस पार्ट पढ़ाना शुरू करूँगा तब
यही वर्ड्स हम अपने सेंटेंस में, वाक्य में या वाक्य रचना में इस्तेमाल करते चले जाएंगे। तो याद रखना आपके लिए बहुत ही जरूरी है। इन सारे शब्दों को याद रख लीजिए। स्टूडेंट्स, again I am telling same thing. You remember all these words, because when we start making the sentence, such time we use all these Hindi words. So that's why you remember all Hindi words. So ये सारे के सारे वर्ड्स याद रखिए ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. ಈ ವರ್ಡ್ಸ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮುಂದಿನ ಕ್ಲಾಸಲ್ಲಿ ಟೆನ್ಸಸ್ ಪಾರ್ಟ್ ಸ್ಟಾರ್ಟ್ ಮಾಡ್ತೀನಿ, ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ.